ಸಮಾಜ ವಿಜ್ಞಾನ 9ನೆಯ ತರಗತಿ ಭಾಗ 1 ರಾಜ್ಯಶಾಸ್ತ್ರ ಅಧ್ಯಾಯ 6 ಕೇಂದ್ರ ಸರ್ಕಾರ. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು. ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲನೇದು, ಭಾರತವು ರಾಜ್ಯಗಳ ಒಕ್ಕೂಟವಾಗಿದೆ. ಎರಡನೇದು, ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಎಂದು ಕರೆಯಲಾಗಿದೆ. ರಾಜ್ಯಸಭೆಯ ಸಭಾಪತಿಗಳು ಉಪರಾಷ್ಟ್ರಾಧ್ಯಕ್ಷರಾಗಿರುತ್ತಾರೆ. 4, ಲೋಕಸಭೆಯ ಸದಸ್ಯರಾಗಲು 25 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು. 5, 3 ಸೇನಾಪಡೆಗಳ ಮಹಾದಂಡನಾಯಕರು ರಾಷ್ಟ್ರಾಧ್ಯಕ್ಷರು. 6, ಸಂವಿಧಾನದ 54ನೇ ಮತ್ತು 55ನೆಯ ವಿಧಿಯಲ್ಲಿ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ. 7, ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನು ರಾಷ್ಟ್ರಾಧ್ಯಕ್ಷರು ನೇಮಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಸಹಪಾಠಿಗಳೊಂದಿಗೆ ಚರ್ಚಿಸಿ ಉತ್ತರಿಸಿ. 8, ಸಂಸತ್ತಿನ 2 ಸದನಗಳನ್ನು ತಿಳಿಸಿ. ಉತ್ತರ: ರಾಜ್ಯಸಭೆ, ಅದಕ್ಕೆ ಮೇಲ್ಮನೆ ಅಂತಲೂ, ಲೋಕಸಭೆ, ಅದಕ್ಕೆ ಕೆಳಮನೆ ಅಂತಲೂ ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 9, ರಾಜ್ಯಸಭೆಯ ರಚನೆಯನ್ನು ವಿವರಿಸಿ. ಉತ್ತರ: ರಾಜ್ಯಸಭೆಯು ಒಟ್ಟು ಸದಸ್ಯರ ಸಂಖ್ಯೆ 250. 238 ಸದಸ್ಯರನ್ನು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ವಿಧಾನಸಭೆಗಳ ಚುನಾಯಿತ ಸದಸ್ಯರು ಆಯ್ಕೆ ಮಾಡುತ್ತಾರೆ. 12 ಸದಸ್ಯರನ್ನು ಸಾಹಿತ್ಯ, ಕಲೆ, ವಿಜ್ಞಾನ ಮತ್ತು ಸಮಾಜ ಸೇವೆಯಲ್ಲಿ ವಿಶೇಷ ಸಾಧನೆ ಮಾಡಿರುವವರಲ್ಲಿ ರಾಷ್ಟ್ರಾಧ್ಯಕ್ಷರು ನಾಮನಿರ್ದೇಶನ ಮಾಡುತ್ತಾರೆ. ಇದು ಶಾಶ್ವತ ಸದನವಾಗಿದ್ದು ಸದಸ್ಯರ ಅಧಿಕಾರ ಅವಧಿ 6 ವರ್ಷ. ಪ್ರಶ್ನೆ ಸಂಖ್ಯೆ 10, ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಅರ್ಹತೆಗಳು ಯಾವುವು? ಉತ್ತರ: ಭಾರತದ ಪ್ರಜೆಯಾಗಿರಬೇಕು, 25 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು, ಲಾಭದಾಯಕ ಹುದ್ದೆಯಲ್ಲಿರಬಾರದು, ನ್ಯಾಯಾಂಗದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು, ದಿವಾಳಿಯಾಗಿರಬಾರದು, ಮಾನಸಿಕ ಅಸ್ವಸ್ಥತೆ ಹೊಂದಿರಬಾರದು, ಸಂಸತ್ತು ನಿಗದಿಪಡಿಸಿರುವ ಇತರೆ ಅರ್ಹತೆಗಳನ್ನು ಹೊಂದಿರಬೇಕು. ಪ್ರಶ್ನೆ ಸಂಖ್ಯೆ 11, ರಾಷ್ಟ್ರಾಧ್ಯಕ್ಷರ ಚುನಾವಣಾ ವಿಧಾನವನ್ನು ವಿವರಿಸಿ. ಉತ್ತರ: ರಾಷ್ಟ್ರಾಧ್ಯಕ್ಷರನ್ನು ಚುನಾವಣಾ ಮಂಡಳಿ ಆಯ್ಕೆ ಮಾಡಲಾಗುತ್ತದೆ. ಈ ಚುನಾವಣಾ ಮಂಡಳಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಹಾಗೂ ಎಲ್ಲ ರಾಜ್ಯಗಳ ಮತ್ತು ದೆಹಲಿ, ಪುದುಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಇರುತ್ತಾರೆ. ಚುನಾವಣೆಯು ಪರೋಕ್ಷ ಮತದಾನ ಪದ್ಧತಿಯ ಮೂಲಕ ನಡೆಯುತ್ತದೆ. ಪ್ರಶ್ನೆ ಸಂಖ್ಯೆ 12, ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಪಟ್ಟಿ ಮಾಡಿ. ಉತ್ತರ: ಮಂತ್ರಿಗಳ ನೇಮಕ ಮತ್ತು ಖಾತೆಗಳ ಹಂಚಿಕೆ, ಸರ್ಕಾರದ ಮುಖ್ಯಸ್ಥರಾಗಿ ಆಡಳಿತ ನಡೆಸುವುದು, ಸಚಿವ ಸಂಪುಟದ ಸಭೆಗೆ ಅಧ್ಯಕ್ಷತೆ ವಹಿಸುವುದು, ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ ನೀಡುವುದು, ಲೋಕಸಭೆಯನ್ನು ವಿಸರ್ಜಿಸುವಂತೆ ರಾಷ್ಟ್ರಾಧ್ಯಕ್ಷರಿಗೆ ಸಲಹೆ ನೀಡುವುದು. ಪ್ರಶ್ನೆ ಸಂಖ್ಯೆ 13, ಕೇಂದ್ರ ಮಂತ್ರಿಮಂಡಲದ ರಚನೆ ಮತ್ತು ಅದರ ಹೊಣೆಗಾರಿಕೆಯನ್ನು ವಿವರಿಸಿ. ಉತ್ತರ: ಕೇಂದ್ರ ಮಂತ್ರಿಮಂಡಲವು ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದರಲ್ಲಿ ಸಂಪುಟದ ದರ್ಜೆಯ ಸಚಿವರು, ರಾಜ್ಯ ಸಚಿವರು ಮತ್ತು ಉಪ ಸಚಿವರು ಸೇರಿರುತ್ತಾರೆ. ಮಂತ್ರಿಮಂಡಲವು ಲೋಕಸಭೆಗೆ ಸಾಮೂಹಿಕವಾಗಿ ಹೊಣೆಗಾರಿಕೆಯಾಗಿರುತ್ತದೆ. ಪ್ರತಿಯೊಬ್ಬ ಸಚಿವರು ತಮ್ಮ ಇಲಾಖೆಯ ಕಾರ್ಯಗಳಿಗೆ ವೈಯಕ್ತಿಕವಾಗಿ ಹೊಣೆಗಾರರಾಗಿರುತ್ತಾರೆ. ಲೋಕಸಭೆಯ ವಿಶ್ವಾಸ ಇರುವವರೆಗೆ ಮಂತ್ರಿಮಂಡಲ ಅಧಿಕಾರದಲ್ಲಿ ಮುಂದುವರಿಯುತ್ತದೆ.